ಕೆಸೆಟ್ 2025 ಅಂದರೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಂದರೆ ಸಾಮಾನ್ಯ ಪತ್ರಿಕೆ ಸಾಮಾನ್ಯ ಅಧ್ಯಯನ ಪೇಪರ್ ಫಸ್ಟ್ ಅದರ ವರ್ಷನ್ ಕೋಡ್ A1 ಈ ಒಂದು ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ದೃಶ್ಯ ಕಲಿಕಾರ್ಥಿಗಳು ರೇಖಾಚಿತ್ರಗಳು ಮತ್ತು ನಕಾಶೆಗಳಿಂದ ಪ್ರಯೋಜನ, ಚಲನಾಕ್ರಮದಿಂದ ಅಥವಾ ಕೈನೆಸ್ಥೆಟಿಕ್ ಕಲಿಕಾರ್ಥಿಗಳು ಕೈಗಳಿಂದ ಮಾಡುವ ಚಟುವಟಿಕೆಗಳಿಗೆ ಆದ್ಯತೆ ನೀಡುವುದು, ಸಹಪಾಠಿ ಅಧ್ಯಾಪನ, ವಿದ್ಯಾರ್ಥಿಗಳು ಪರಸ್ಪರರಿಂದ ಕಲಿಯುತ್ತಾರೆ, ಒಳಗೊಳ್ಳುವಿಕೆ ಅಥವಾ ಅಂತರ್ಗತ ಶಿಕ್ಷಣ, ತರಗತಿಯಲ್ಲಿ ವೈವಿಧ್ಯತೆಯನ್ನು ತಿಳಿಸುತ್ತದೆ. ಓಕೆ ನೋಡಿ, ಇದು 4ನೇ ಆಯ್ಕೆ ಸರಿಯಾದ ಉತ್ತರ ಆಗಿದೆ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಯೋಜನಾ ಆಧಾರಿತ ಮೌಲ್ಯಮಾಪನವನ್ನು ಬಳಸುವುದರ ಪ್ರಯೋಜನಗಳು, ವಿಮರ್ಶಾತ್ಮಕ ಚಿಂತನೆಗಳನ್ನು ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ವರ್ಧಿಸುತ್ತದೆ. ಆಯ್ಕೆ 2 ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಫ್ಲಿಪ್ಡ್ ತರಗತಿ ಕೊಠಡಿಗಳು ಸಾಮಾನ್ಯವಾಗಿ ಏನನ್ನು ಒಳಗೊಂಡಿರುತ್ತವೆ? ಶಿಕ್ಷಕರು ಬೋಧನಾ ವಿಡಿಯೋಗಳನ್ನು ರೆಕಾರ್ಡ್ ಮಾಡುತ್ತಾರೆ ಮತ್ತು ಸಮಸ್ಯೆಗಳನ್ನು ಅಭ್ಯಾಸ ಮಾಡಲು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳುತ್ತಾರೆ. ಆಯ್ಕೆ 1 ಸರಿಯಾದ ಉತ್ತರ. ನೋಡಿ, ಇಂಗ್ಲೀಷ್ ಮೀಡಿಯಂ ಕ್ವಶನ್ಸು ಕೂಡ ಇರುತ್ತೆ, ಇದನ್ನು ಹಾಗೆ ಸ್ಕ್ರೋಲ್ ಮಾಡ್ತಾ ಹೋಗಿ. ಬನ್ನಿ 4ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಗಣಕಯಂತ್ರ ಆಧಾರಿತ ಪರೀಕ್ಷೆಯು ಅಂದರೆ CBT ಒಳಗೊಂಡಿರುವ ಹಂತಗಳನ್ನು ಅನುಕ್ರಮಗೊಳಿಸಿ. ಪರೀಕ್ಷಾ ಸ್ವರೂಪ ವಿನ್ಯಾಸ, ಪ್ರಶ್ನೆಗಳ ರಚನೆ, ವೇದಿಕೆಗಳು ಅಥವಾ ತಂತ್ರಜ್ಞಾನವನ್ನು ಆಯ್ಕೆ ಮಾಡುವುದು, ಪರೀಕ್ಷೆಯ ಉದ್ದೇಶಗಳನ್ನು ವ್ಯಾಖ್ಯಾನಿಸುವುದು. ಇದರಲ್ಲಿ ಆಯ್ಕೆ 2 ಸರಿಯಾದ ಉತ್ತರ ಆಗಿದೆ ನೋಡಿ. ಈಗ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋಯಿಂಗ್ ಇದು. ಐದನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ 2ನೇದು. ಕ್ರೋಧ, ಲವಲವಿಕೆ ಮತ್ತು ಸೃಜನಶೀಲತೆ, ಕುತೂಹಲ ಮತ್ತು ತೊಡಗಿಸಿಕೊಳ್ಳುವಿಕೆ, ಮುಗುಳ್ನಗೆ ಮತ್ತು ನಗು. ಸಂತೋಷ, ನಡುಗುವುದು, ಅಳುವುದು, ಓಡಿ ಹೋಗುವುದು, ಉಸಿರುಗಟ್ಟುವುದು ಮತ್ತು ಹಿಂದೆ ಸರಿಯುವುದು. ಭಯ, ಇದಕ್ಕೆ ಪರಚುವುದು, ಕಚ್ಚುವುದು, ಹಾಸಿಗೆಯಲ್ಲಿ ಮೂತ್ರ ವಿಸರ್ಜಿಸುವುದು, ತಿನ್ನಲು ನಿರಾಕರಿಸುವುದು, ಒದೆಯುವುದು. ಅಸೂಯೆ, ಇದಕ್ಕೆ ಅಸಮಾಧಾನ, ಕಿರಿಕಿರಿ, ಭಯದ ಭಾವನೆ, ದುಃಖ. ಹಾಗಾಗಿ ಆಯ್ಕೆ 2 ಸರಿಯಾದ ಉತ್ತರ ಆಗಿದೆ. ಈಗ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸಕಾರಾತ್ಮಕವಾದಿ ದೃಷ್ಟಿಕೋನದ ಪ್ರಮುಖ ಲಕ್ಷಣ ಯಾವುದು? ಅಸ್ತಿತ್ವದಲ್ಲಿರುವ ಉದ್ದೇಶಗಳು, ಮಾಪನ ಮಾಡಬಹುದಾದ ವಸ್ತುಸ್ಥಿತಿಗಳು ಮತ್ತು ಕಾನೂನುಗಳನ್ನು ನಿರ್ವಹಿಸುವ ವಿದ್ಯಮಾನಗಳಲ್ಲಿ ನಂಬಿಕೆ. ಆಯ್ಕೆ 3 ಸರಿಯಾದ ಉತ್ತರ ಆಗಿದೆ. ಈಗ 7ನೇ ಪ್ರಶ್ನೆ ನೋಡೋಣ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ವ್ಯವಸ್ಥಿತ ಮಾದರಿ, ಇದಕ್ಕೆ ನಿಯತಾವಧಿ ಹೊಂದಿರುವ ಬೃಹತ್ ಸಮೂಹದಿಂದ ಮಾದರಿಯನ್ನು ಆಯ್ಕೆ ಮಾಡಲಾಗುತ್ತದೆ. ಯಾದೃಚ್ಛಿಕ ಮಾದರಿ, ಸಮೂಹದ ಪ್ರತಿಯೊಂದು ಘಟಕಕ್ಕೆ ಆಯ್ಕೆ ಹೊಂದಲು ಸಮಾನ ಅವಕಾಶವನ್ನು ನೀಡಲಾಗುತ್ತದೆ. ಶ್ರೇಣೀಕೃತ ಮಾದರಿ, ಮಾದರಿಯನ್ನು ರೂಪಿಸಲು ಪ್ರತಿಯೊಂದು ಸ್ತರದಿಂದ ಘಟಕಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಕ್ಲಸ್ಟರ್ ಮಾದರಿ, ಸಮೂಹದ ಪ್ರತಿಯೊಂದು ಗುಂಪಿನಿಂದ ಮಾದರಿಯನ್ನು ಆಯ್ಕೆ ಮಾಡಲಾಗುತ್ತದೆ. ಹಾಗಾಗಿ ಆಯ್ಕೆ 3 ಸರಿ ಉತ್ತರ. 8ನೇ ಪ್ರಶ್ನೆ. ಮಾದರಿಯನ್ನು ಆಯ್ಕೆ ಮಾಡುವಲ್ಲಿ ಸರಿಯಾದ ಅನುಕ್ರಮವನ್ನು ಕೆಳಗಿನವುಗಳಲ್ಲಿ ಯಾವುದು ಪ್ರತಿನಿಧಿಸುತ್ತದೆ? ಸಮೂಹವನ್ನು ವ್ಯಾಖ್ಯಾನಿಸುವುದು, ಆನಂತರ ಸಮೂಹವನ್ನು ಪಟ್ಟಿ ಮಾಡುವುದು, ಅನಂತರ ಯಥೋಚಿತ ಮಾದರಿಯನ್ನು ಪಡೆಯುವುದು, ಕೊನೆಯದಾಗಿ ಪ್ರಾತಿನಿಧಿಕ ಮಾದರಿಯನ್ನು ಆಯ್ಕೆ ಮಾಡುವುದು. ಹಾಗಾಗಿ
ಆಯ್ಕೆ 1 ಸರಿ ಉತ್ತರ. ಈಗ 9ನೇ ಪ್ರಶ್ನೆ, ಸಮಾಜ ವಿಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಈ ಕೆಳಗಿನ ಯಾವ ಸ್ವರೂಪಣ ಶೈಲಿಯನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ? ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್. ಆಯ್ಕೆ 3 ಸರಿ ಉತ್ತರ. ಈಗ 10ನೇ ಪ್ರಶ್ನೆ, ಒಂದು ಕಂಪನಿಯ ಮಾರಾಟಗಾರನಿಗೆ ಉನ್ನತ ದರ್ಜೆಯ ಕೈಗಡಿಯಾರ ತನ್ನ ಜಾಹೀರಾತು ಮತ್ತು ಮಾರಾಟ ಪ್ರಚಾರದ ಅಭಿಯಾನವನ್ನು ಉನ್ನತ ದರ್ಜೆಯ ಕೈಗಡಿಯಾರಗಳಿಗೆ ವಿನ್ಯಾಸಗೊಳಿಸಲು ಉನ್ನತ ದರ್ಜೆಯ ಮತ್ತು ಐಷಾರಾಮಿ ಉತ್ಪನ್ನಗಳನ್ನು ಖರೀದಿಸುವ ಜನಸಂಖ್ಯೆಯ ಸಮಗ್ರ ವಿವರ ಅಗತ್ಯವಿದ್ದರೆ ಯಾವ ರೀತಿಯ ಸಂಶೋಧನಾ ವಿಧಾನವನ್ನು ಬಳಸಲಾಗುತ್ತದೆ? ಈ ವಿವರಣಾತ್ಮಕ ವಿಧಾನ ಅಂದರೆ ನೋಡಿ, ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಕನ್ಫರ್ಮ್ ಮಾಡಿದರೆ, ಆ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರೆ ಚೆನ್ನಾಗಿ ಮನದಟ್ಟಾಗುತ್ತೆ. ಹಾಗಾಗಿ ಆಯ್ಕೆ 2 ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಇಲ್ಲಿ ಕೆಳಗಿನ ಉದ್ಧೃತ ಭಾಗವನ್ನು ಗಮನವಿಟ್ಟು ಓದಿರಿ ಹಾಗೂ ಪ್ರಶ್ನೆಗಳಿಗೆ ಅಂದರೆ 11ರಿಂದ 15ನೇ ಪ್ರಶ್ನೆಗಳಿಗೆ ಈ ಒಂದು ಪಠ್ಯವನ್ನು ಓದ್ಕೊಂಡು ಅದಕ್ಕೆ ಆನ್ಸರನ್ನು ಮಾಡಬೇಕು. ಈ ಪಠ್ಯನ ಒಂದ್ಸಲ ಕಣ್ಣಾಯಿಸ್ತಾ ಹೋಗಿ. ಈಗ ಒಂದೊಂದೇ ಪ್ರಶ್ನೆಗೆ ಉತ್ತರ ನೋಡ್ತಾ ಹೋಗೋಣ. 11ನೇ ಪ್ರಶ್ನೆ, ನಾಗರಿಕತೆಯ ಪ್ರಗತಿಯಲ್ಲಿ ಪುಸ್ತಕಗಳು ಯಾವ ರೀತಿಯಲ್ಲಿ ನೆರವಾಗುತ್ತವೆ? ಆಯ್ಕೆ 1 ಸರಿ ಉತ್ತರ. ಹಳೆಯ ಪುಸ್ತಕಗಳನ್ನು ಆಧರಿಸಿ ಹೊಸ ಜ್ಞಾನ ಪಡೆಯಲಾಗುತ್ತದೆ. 12ನೇ ಪ್ರಶ್ನೆ, ಒಂದು ದೇಶವು ಪ್ರಕಾಶಿಸಿದ ಉತ್ತಮ ಗುಣಮಟ್ಟದ ಪುಸ್ತಕಗಳನ್ನು ಏನನ್ನು ಸೂಚಿಸುತ್ತವೆ? ಅದು ಪ್ರಗತಿಪರ ನಾಗರಿಕತೆಯನ್ನು ಹೊಂದಿದೆ ಎಂದು ಸೂಚಿಸುತ್ತವೆ. ಹಾಗಾಗಿ ಆಯ್ಕೆ 2 ಸರಿ ಉತ್ತರ. 13ನೇ ಪ್ರಶ್ನೆ ನೋಡೋಣ. ಉದ್ಧೃತ ಭಾಗದ ಪ್ರಕಾರ ಪುಸ್ತಕಗಳನ್ನು ಯಾವ ಕಾರಣಕ್ಕಾಗಿ ಎಂದಿಗೂ ನಿರಾಶೆಗೊಳಿಸದ ಸ್ನೇಹಿತರು ಎಂದು ಕರೆಯಲಾಗಿದೆ? ಆಯ್ಕೆ 1 ಸರಿ ಉತ್ತರ. ಪುಸ್ತಕಗಳು ವ್ಯಕ್ತಿಗಳನ್ನು ಕೈ ಬಿಡುವುದಿಲ್ಲ. 14ನೇ ಪ್ರಶ್ನೆ, ಕೆಳಗಿನ ಯಾವುದನ್ನು ಅದೃಷ್ಟದ ಲಕ್ಷಣವೆಂದು ವರ್ಣಿಸಲಾಗಿದೆ? ಪುಸ್ತಕಗಳ ಬಗ್ಗೆ ವಿಶೇಷ ಮನೋಭಾವ ಹೊಂದಿರುವುದು. ಆಯ್ಕೆ 4 ಸರಿ ಉತ್ತರ. 15ನೇ ಪ್ರಶ್ನೆ ನೋಡೋಣ. ಲೇಖಕನ ದೃಷ್ಟಿಯಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಪುಸ್ತಕ ಓದುವುದರಿಂದ ಪಡೆಯುವ ಜ್ಞಾನ ಮತ್ತು ಆನಂದದ ವಿವರಣೆಯಾಗಿದೆ? ನಾವು ಹೆಚ್ಚು ಜ್ಞಾನ ಮತ್ತು ಕಡಿಮೆ ಆನಂದವನ್ನು ಪಡೆಯುತ್ತೇವೆ. ಬಿ, ನಾವು ಹೆಚ್ಚು ಆನಂದ ಮತ್ತು ಕಡಿಮೆ ಜ್ಞಾನ ಪಡೆಯುತ್ತೇವೆ. ಸಿ, ನಾವು ಜ್ಞಾನ ಮತ್ತು ಆನಂದಗಳೆರಡನ್ನೂ ಸಮ ಪ್ರಮಾಣದಲ್ಲಿ ಪಡೆಯುತ್ತೇವೆ. ನೋಡಿ, ಆಯ್ಕೆ 4 ಸರಿ ಉತ್ತರ. ಸಿ ಮಾತ್ರ, ಅಂದರೆ ನಾವು ಜ್ಞಾನ ಮತ್ತು ಆನಂದಗಳೆರಡನ್ನೂ ಸಮ ಪ್ರಮಾಣದಲ್ಲಿ ಪಡೆಯುತ್ತೇವೆ. ಇದು ಸರಿ ಉತ್ತರ ಆಗಿದೆ. ಕೆಳಗಿನವುಗಳಲ್ಲಿ ಯಾವ ಪದವು ಇಬ್ಬರು ವ್ಯಕ್ತಿಗಳ ನಡುವೆ ಸಂದೇಶ ಕಳುಹಿಸುವ ಮತ್ತು ಸ್ವೀಕರಿಸುವ ಸಂವಹನವನ್ನು ವಿವರಿಸುತ್ತದೆ? 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಯಾಡಿಕ್. ಆಪ್ಷನ್ 4 ಸರಿ ಉತ್ತರ. 17ನೇ ಪ್ರಶ್ನೆ ನೋಡೋಣ. ಕೆಳಗಿನ ಯಾವುವು ಸಂವಹನದ ಸಾಮಾನ್ಯ ವರ್ಗೀಕರಣವಾಗಿವೆ? ದೃಶ್ಯಶಾಸ್ತ್ರ, ಆಪ್ಟಿಕ್ಸ್, ಜ್ಞಾನಮೀಮಾಂಸೆ, ಎಪಿಸ್ಟೆಮಿಕ್ಸ್, ಅಂಗೀಕ ಭಾಷೆ, ಕೈನೆಸಿಕ್ಸ್, ಧ್ವನಿಶಾಸ್ತ್ರ, ವೋಕಲಿಕ್ಸ್, ಸ್ಪರ್ಶ ಸಂವೇದನೆ, ಹ್ಯಾಪ್ಟಿಕ್ಸ್. ಕೆಳಗಿನ ಆಯ್ಕೆಗಳಲ್ಲಿ ಸರಿ ಉತ್ತರ ನೋಡಿ, ಆಯ್ಕೆ 3 ಸರಿ ಉತ್ತರ. ಸಿ, ಡಿ ಮತ್ತು ಇ ಮಾತ್ರ. ಈಗ 18ನೇ ಪ್ರಶ್ನೆ ನೋಡೋಣ. ಸಂವಹನದಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಸಾನ್ನಿಧ್ಯಶಾಸ್ತ್ರ ಅಥವಾ ಪ್ರಾಕ್ಸಿಮಿಕ್ಸ್ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಓಕೆ, ಆಯ್ಕೆ 2 ಸರಿ ಉತ್ತರ. ನೋಡಿ, ಬಿ, ಸಿ ಮತ್ತು ಡಿ ಮಾತ್ರ. ಹತ್ತೊಂಬತ್ತನೇ ಪ್ರಶ್ನೆ, ಒಂದು ತರಗತಿಯಲ್ಲಿ ಪರಿಣಾಮಕಾರಿ ಸಂವಹನಕ್ಕೆ ಪ್ರಸ್ತುತವಾಗಿರುವ ತಂತ್ರಗಳು ಯಾವುವು? ಆಯ್ಕೆ 1 ಸರಿ ಉತ್ತರ. ಎ, ಬಿ ಮತ್ತು ಸಿ ಮಾತ್ರ. 20ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಕೇಳುಗನಲ್ಲದವ ಸಂವಹನದ ಸಂದರ್ಭದಲ್ಲಿ ಪ್ರಾಮುಖ್ಯತೆ ಅರಿಯದೆ ಮಾಹಿತಿಯನ್ನು
ಸ್ವೀಕರಿಸುವ. ಅಂಚಿನ ಕೇಳುಗ ಸಂವಹನ ಮಾಡಿದ ಮಾಹಿತಿಯ ಬಗ್ಗೆ ಕೆಲವೊಮ್ಮೆ ಮಾತ್ರ ಗಮನಹರಿಸುವ. ಮೌಲ್ಯಮಾಪನಾತ್ಮಕ ಕೇಳುಗ ಒಬ್ಬನಿಗೆ ಅಗತ್ಯವಿರುವುದಕ್ಕಿಂತ ಇತರೆ ಮಾಹಿತಿಯಲ್ಲಿ ತೊಡಗಿಕೊಂಡಿರುವವ. ಸಕ್ರಿಯ ಕೇಳುಗ ಮಾಹಿತಿ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳಲು ಅದರ ಪ್ರಸ್ತುತತೆಯನ್ನು ಗಮನಿಸುವುದು. ಹಾಗಾಗಿ ಆಯ್ಕೆ 2 ಸರಿ ಉತ್ತರ ಆಗಿದೆ ನೋಡಿ. ಇಪ್ಪತ್ತೊಂದನೇ ಪ್ರಶ್ನೆ ನೋಡೋಣ. ಕೆಳಗಿನ ಸರಣಿಯಲ್ಲಿ ಮುಂದೆ ಏನು ಬರುತ್ತದೆ? ZBIJ WDKL TGMN QKOP ಡ್ಯಾಶ್. ಆಯ್ಕೆ 1 ಸರಿ ಉತ್ತರ ನೋಡಿ. NPQR. 22ನೇ ಪ್ರಶ್ನೆ ನೋಡೋಣ. ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಕಾಫಿಯನ್ನು 3156655 ಎಂದು ಬರೆದರೆ ಅದೇ ಭಾಷೆಯಲ್ಲಿ ಟೀಯನ್ನು ಹೇಗೆ ಬರೆಯಲಾಗುತ್ತದೆ? ನೋಡಿ 2051. ಆಯ್ಕೆ 3 ಸರಿ ಉತ್ತರ ನೋಡಿ. ಈಗ 23ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಒಂದು ಕಾರು 6 ಗಂಟೆಗಳಲ್ಲಿ 50 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸುತ್ತದೆ. 4 ಗಂಟೆಗಳಲ್ಲಿ ಅದೇ ದೂರವನ್ನು ಕ್ರಮಿಸಲು ಅದು ಯಾವ ವೇಗದಲ್ಲಿ ಕ್ರಮಿಸಬೇಕಾಗುತ್ತದೆ? 75 ಕಿಲೋಮೀಟರ್ ಪ್ರತಿ ಗಂಟೆ. ಆಯ್ಕೆ 4 ಸರಿ ಉತ್ತರ. 4 ವರ್ಷಗಳಲ್ಲಿ ಒಂದು ಮೊತ್ತವು ಚಕ್ರಬಡ್ಡಿ ದರದಲ್ಲಿ ತಾನಾಗಿಯೇ ದ್ವಿಗುಣಗೊಂಡರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಆಯ್ಕೆ 1 A, B, C ಮತ್ತು D ಸರಿಯಾಗಿದೆ. ಅದು ಸರಿಯಾದ ಆಯ್ಕೆಯಾಗಿದೆ. ನೆಕ್ಸ್ಟ್ 25ನೇ ಪ್ರಶ್ನೆ. ಒಂದು ಗ್ರಂಥಾಲಯವು ಭಾನುವಾರಗಳಂದು ಸರಾಸರಿ 400 ಸಂದರ್ಶಕರನ್ನು ಮತ್ತು ಬೇರೆ ದಿನಗಳಂದು 100 ಸಂದರ್ಶಕರನ್ನು ಹೊಂದಿದೆ. ಶನಿವಾರದಿಂದ ಪ್ರಾರಂಭವಾಗುವ 30 ದಿನಗಳಿರುವ ಒಂದು ತಿಂಗಳಿನಲ್ಲಿ ದಿನವೊಂದರ ಸರಾಸರಿ ಸಂದರ್ಶಕರ ಸಂಖ್ಯೆ ಡ್ಯಾಶ್. 150. ಆಯ್ಕೆ 2 ಸರಿ ಉತ್ತರ. ಈಗ 26ನೇ ಪ್ರಶ್ನೆ ನೋಡೋಣ. ಒಂದು ನಿರ್ದಿಷ್ಟ ಸಾಂಕೇತಿಕ ಭಾಷೆಯಲ್ಲಿ ಥ್ರೆಟ್ ಅನ್ನು RHTTAE ಎಂದು ಬರೆಯಲಾಗಿದೆ. PARLY ಅನ್ನು ಅದೇ ಸಂಕೇತದಲ್ಲಿ ಹೇಗೆ ಬರೆಯಬಹುದು? AEPYLR. ಆಯ್ಕೆ 3 ಸರಿ ಉತ್ತರ ನೋಡಿ. ಇಪ್ಪತ್ತೇಳನೇ ಪ್ರಶ್ನೆ ನೋಡ್ತಾ ಹೋಗೋಣ. ತ್ರಿಭುಜವು ವೈದ್ಯರನ್ನು, ವೃತ್ತವು ಆಟಗಾರರನ್ನು ಮತ್ತು ಆಯತವು ಕಲಾವಿದರನ್ನು ಪ್ರತಿನಿಧಿಸುತ್ತದೆ. ಹಾಗಾದರೆ ಯಾವ ಸಂಖ್ಯೆಯು ಆಟಗಾರರೂ ಅಲ್ಲದ, ವೈದ್ಯರೂ ಅಲ್ಲದ ಕಲಾವಿದರನ್ನು ಪ್ರತಿನಿಧಿಸುತ್ತದೆ? ಆಯ್ಕೆ 1 ಸರಿಯಾದ ಉತ್ತರ. 28ನೇ ಪ್ರಶ್ನೆ ನೋಡೋಣ. ಕೆಳಗಿನ ಪ್ರಶ್ನೆಯನ್ನು ಉತ್ತರಿಸಲು ಕೆಳಗೆ ನೀಡಿರುವ ಮಾಹಿತಿಯನ್ನು ಪರಿಗಣಿಸಿ. ಆಯ್ಕೆಗಳು ಕೊಟ್ಟಿದ್ದಾರೆ ಇಲ್ಲಿ. ABCDEF ಮತ್ತು G ಎಂಬ 7 ವಿದ್ಯಾರ್ಥಿಗಳು ಸರಣಿ ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತಾರೆ. B ಯಾವುದೇ 2 ವಿದ್ಯಾರ್ಥಿಗಳು ಒಂದೇ ರೀತಿಯ ಅಂಕಗಳನ್ನು ಪಡೆದಿಲ್ಲ. C Gಯು ಯಾವಾಗಲೂ Aಗಿಂತ ಹೆಚ್ಚು ಅಂಕ ಗಳಿಸುತ್ತಾನೆ. D Aಯು ಯಾವಾಗಲೂ Bಗಿಂತ ಹೆಚ್ಚು ಅಂಕ ಗಳಿಸುತ್ತಾನೆ. E ಪ್ರತಿ ಬಾರಿಯೂ C ಅತ್ಯಂತ ಹೆಚ್ಚು ಅಂಕ ಗಳಿಸುತ್ತಾನೆ ಮತ್ತು Eಯು ಅತ್ಯಂತ ಕಡಿಮೆ ಅಂಕ ಗಳಿಸುತ್ತಾನೆ. ಅಥವಾ ಪರ್ಯಾಯವಾಗಿ Dಯು ಅತ್ಯಂತ ಹೆಚ್ಚು ಅಂಕ ಗಳಿಸುತ್ತಾನೆ ಮತ್ತು F ಅಥವಾ Bಯು ಅತ್ಯಂತ ಕಡಿಮೆ ಅಂಕ ಗಳಿಸುತ್ತಾನೆ. ಓಕೆ, Dಯು ಅತ್ಯಂತ ಹೆಚ್ಚು ಅಂಕ ಗಳಿಸುತ್ತಾನೆ. ಆಯ್ಕೆ 1 ಸರಿಯಾದ ಉತ್ತರ ಆಗಿದೆ ನೋಡಿ ಈ ಪ್ರಶ್ನೆಗೆ. 29ನೇ ಪ್ರಶ್ನೆ. ಒಬ್ಬ ಪೊಲೀಸನು 20 ಕಿಲೋಮೀಟರ್ ಪೂರ್ವಕ್ಕೆ ಹೋಗುತ್ತಾನೆ ಮತ್ತು ದಕ್ಷಿಣಕ್ಕೆ ತಿರುಗಿ 30 ಕಿಲೋಮೀಟರ್ ಸಾಗುತ್ತಾನೆ. ತದನಂತರ ಪುನಃ ತನ್ನ ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ಸಾಗುತ್ತಾನೆ. ಅವನು ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿ ಇದ್ದಾನೆ? 30√2 ಕಿಲೋಮೀಟರ್. ಆಯ್ಕೆ 1 ಸರಿ ಉತ್ತರ. 30ನೇ ಪ್ರಶ್ನೆ. ಸಮಸ್ಯಾ ರೇಖೆಯ ಚಿತ್ರಗಳು ಈ ಕೆಳಗಿನಂತಿವೆ. ಓಕೆ, ಇದರಲ್ಲಿ ನೋಡಿ ಆಯ್ಕೆ 3 ಸರಿ ಉತ್ತರ ಆಗಿದೆ ಈ ಒಂದು ಪ್ರಶ್ನೆಗೆ. ಮೂವತ್ತೊಂದನೇ ಪ್ರಶ್ನೆ.
ಕೆಳಗಿನ ಪೈ ಚಾರ್ಟ್ ಮತ್ತು ಸ್ತಂಭ ಅಥವಾ ಬಾರ್ ರೇಖಾಚಿತ್ರ ಅಧ್ಯಯನ ಮಾಡಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಕೀ ಆನ್ಸರ್ ನೋಡಿ. ಕೀ ಆನ್ಸರ್ ಬಿಟ್ಟ ಮೇಲೆ ನೋಡ್ಕೊಳ್ಳೋಣ. ಇದು ಆ್ಯಕ್ಚುಲಿ ಆನ್ಸರು 45:7:60 ಬರುತ್ತೆ. 38ನೇ ಪ್ರಶ್ನೆ, ಕೆಳಗಿನ ಕೋಷ್ಟಕ 6 ವಿಭಿನ್ನ ತಿಂಗಳುಗಳಲ್ಲಿ ಎ ಬಿ ಎಂಬ 2 ಪಟ್ಟಣಗಳಲ್ಲಿ ಮಾರಾಟವಾದ ಉತ್ಪನ್ನಗಳ ಸಂಖ್ಯೆಯನ್ನು ನೀಡುತ್ತದೆ. ಏಪ್ರಿಲ್ನಲ್ಲಿ ಪಟ್ಟಣ ಬಿನಲ್ಲಿ ಮಾರಾಟವಾದ ವಸ್ತುಗಳು ಅದೇ ತಿಂಗಳಿನಲ್ಲಿ ಪಟ್ಟಣ ಎನಲ್ಲಿ ಮಾರಾಟವಾದ ವಸ್ತುಗಳಿಗಿಂತ ಶೇಕಡ ಎಷ್ಟು ಹೆಚ್ಚಾಗಿರುತ್ತದೆ? ಶೇಕಡ 40 ಹೆಚ್ಚಾಗಿರುತ್ತದೆ. ಆಯ್ಕೆ 2 ಸರಿ ಉತ್ತರ ಆಗಿದೆ ಈ ಪ್ರಶ್ನೆಗೆ. ಓಕೆ, 33ನೇ ಪ್ರಶ್ನೆ ನೋಡೋಣ. 6 ವಿದ್ಯಾರ್ಥಿಗಳು ಅವರು ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ 1, 2, 3, 4, 5, 6ರಂತೆ ಏರಿಕೆಯ ಕ್ರಮದಲ್ಲಿ ರ್ಯಾಂಕ್ ಪಡೆದಿದ್ದಾರೆ. ಪ್ರತಿ ವಿದ್ಯಾರ್ಥಿಯ ಅಂಕಗಳಿಗೆ 2 ಕೃಪಾಂಕಗಳನ್ನು ಸೇರಿಸಿದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಹಾಗೇ ಇರುತ್ತದೆ. ಆಯ್ಕೆ 2 ಸರಿಯಾದ ಉತ್ತರ ಆಗಿದೆ. ಈಗ 34ನೇ ಪ್ರಶ್ನೆ ನೋಡ್ತಾ ಹೋಗೋಣ. ನಿರ್ದಿಷ್ಟ ರೀತಿಯ ನೋವಿನಿಂದ ಬಳಲುತ್ತಿರುವ 500 ರೋಗಿಗಳ ಒಂದು ಸಮೀಕ್ಷೆಯನ್ನು ಮಾಡಲಾಗಿದೆ ಎಂದು ಭಾವಿಸೋಣ. ಅಧ್ಯಯನದ ಉದ್ದೇಶವು ಅಂಥ ಎಲ್ಲ ರೋಗಿಗಳಲ್ಲಿ ನೋವಿಗಾಗಿ 2 ಔಷಧಗಳ ಬಳಕೆಯನ್ನು ತಿಳಿಯಬಹುದಾಗಿದೆ. ಈ ಕೆಳಗಿನ ಮಾಹಿತಿಯನ್ನು ಪಡೆಯಲಾಗಿದೆ. 500 ರೋಗಿಗಳಲ್ಲಿ 60% ಮಹಿಳೆಯರಿದ್ದಾರೆ ಮತ್ತು ಇವರಲ್ಲಿ 45% ಮಂದಿ ಔಷಧಿ 1 ಉಪಯೋಗಿಸುತ್ತಾರೆ. ಆದರೂ ಕೂಡ ಒಟ್ಟು ರೋಗಿಗಳಲ್ಲಿ 50% ಮಂದಿ ಔಷಧಿ 1 ಉಪಯೋಗಿಸ್ತಾರೆ. ಶೇಕಡ ಎಷ್ಟು ಪುರುಷರು ಮತ್ತು ಮಹಿಳೆಯರು ಕ್ರಮವಾಗಿ ಔಷಧಿ 1 ಉಪಯೋಗಿಸ್ತಾರೆ ಅಂತ ಪ್ರಶ್ನೆ. ಓಕೆ, 23% ಮತ್ತು 27%. ಪುರುಷರ ಸಂಖ್ಯೆ 23%, ಮಹಿಳೆಯರ ಸಂಖ್ಯೆ 27%. ಆಯ್ಕೆ 1 ಸರಿ ಉತ್ತರ ಆಗಿದೆ. ಈಗ 38ನೇ ಪ್ರಶ್ನೆ ನೋಡೋಣ. ಕೆಳಗಿನ ಗ್ರಾಫ್ ಒಂದು ವರ್ಷದಲ್ಲಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ. ಓಕೆ ನೋಡಿ, ಇದು ಆನ್ಸರ್ ಆ್ಯಕ್ಚುಲಿ 74.07% ಬರುತ್ತೆ ಇದಕ್ಕೆ. ಓಕೆ, ಇದನ್ನು ಕೀ ಆನ್ಸರ್ ಬಿಟ್ಟ ಮೇಲೆ ನೋಡೋಣ. ಇದೊಂದು ಕ್ವಶನ್ ಡೌಟ್ ಇದೆ. ಓಕೆ, 36ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಓಕೆ ನೋಡಿ, ಹೇಗೆ ಅಂದರೆ ರೌಟರ್ ಅಂದರೆ ಕಂಪ್ಯೂಟರ್ ನೆಟ್ವರ್ಕ್ಗಳ ನಡುವೆ ಡೇಟಾ ಪ್ಯಾಕೆಟ್ಗಳನ್ನು ಕಳಿಸುವ ಉಪಕರಣ. ಫೈರ್ವಾಲ್ ಅಂದರೆ ಅನಧಿಕೃತವಾಗಿ ನೆಟ್ವರ್ಕನ್ನು ಪ್ರವೇಶಿಸುವುದನ್ನು ತಡೆಗಟ್ಟುವ ಒಂದು ಉಪಕರಣ. GUI ಅಂದರೆ ಕಂಪ್ಯೂಟರ್ ಬಳಕೆದಾರರಿಗೆ ಮೌಸ್ ಬಳಸಿ ಆಯ್ಕೆ ಮಾಡಬಹುದಾದ ಐಕಾನ್ಗಳನ್ನು ಒದಗಿಸುವ ಇಂಟರ್ಫೇಸ್. ಬ್ರೌಸರ್ ಅಂದರೆ ವೆಬ್ಸೈಟ್ಗಳನ್ನು ಪ್ರವೇಶಿಸಲು ಇರುವ ಒಂದು ಅಪ್ಲಿಕೇಶನ್. ಹಾಗಾಗಿ ಆಯ್ಕೆ 1 ಸರಿ ಉತ್ತರ. ಈಗ 37ನೇ ಪ್ರಶ್ನೆ ನೋಡೋಣ. ಇಮೇಲ್ನಲ್ಲಿ CC ಮತ್ತು BCC ಬಗ್ಗೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ನೋಡಿ, ಆಯ್ಕೆ 3 ಸರಿಯಾದ ಉತ್ತರ, 2 ಮತ್ತು 4 ಹೇಳಿಕೆಗಳು ಸರಿಯಾಗಿವೆ ಅಂತ. 2ನೇ ಹೇಳಿಕೆ, CC ಸ್ವೀಕರಿಸಿದವರು ಇತರರ CC ಮತ್ತು BCC ವಿಳಾಸಗಳನ್ನು ನೋಡಬಹುದು. 4ನೇದು, BCC ಪಡೆದವರು ಇತರೆ ಎಲ್ಲ ಸ್ವೀಕರಿಸಿದವರಿಂದ ಮರೆಮಾಡಲ್ಪಟ್ಟಿರುತ್ತಾರೆ. ಹಾಗಾಗಿ ಆಯ್ಕೆ 3 2 ಹೇಳಿಕೆಗಳನ್ನು ಹೊಂದಿರೋದ್ರಿಂದ ಆಯ್ಕೆ 3 ಸರಿ ಉತ್ತರ. 38ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. S1 ಹೈಪರ್ ಪಠ್ಯ ಎನ್ನುವುದು ಇತರ ಪಠ್ಯಗಳಿಗೆ ಲಿಂಕ್ಗಳನ್ನು ಒಳಗೊಂಡಿರುವ ಪಠ್ಯವಾಗಿದೆ. S2 www ಹೈಪರ್ ಟೆಕ್ಸ್ಟ್ ಆಧಾರವಾಗಿದೆ. ಇದು ಬಳಕೆದಾರರಿಗೆ ಹೈಪರ್ ಲಿಂಕ್ಗಳನ್ನು ಕ್ಲಿಕ್ ಮಾಡುವ ಮೂಲಕ ವೆಬ್ ಪೇಜ್ಗಳ ನಡುವೆ ನಿರ್ದೇಶಿಸಲು ನೇವಿಗೇಟ್ ಮಾಡಲು ಅನುಮತಿಸುತ್ತದೆ. ಇಲ್ಲಿ S2 ಮಾತ್ರ ಸರಿ ಇದೆ. ಹಾಗಾಗಿ ಆಯ್ಕೆ 2 ಸರಿಯಾದ ಉತ್ತರ ಆಗಿದೆ ಈ ಪ್ರಶ್ನೆಗೆ. ಈಗ 39ನೇ ಪ್ರಶ್ನೆ ನೋಡೋಣ. ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತಮಗೊಳಿಸಲು ICTಯ ಉತ್ತಮ ಬಳಕೆ ಯಾವುದು? ಪ್ರತಿ ವಿದ್ಯಾರ್ಥಿಯು ತನ್ನ ಮಟ್ಟಕ್ಕೆ ತಕ್ಕಂತೆ ಕಲಿಕೆಗೆ ಸಹಾಯ ಮಾಡುವ ಕಲಿಕೆಯ ಆ್ಯಪ್ಗಳನ್ನು ಬಳಸುವುದು. ಆಯ್ಕೆ 3 ಸರಿ ಉತ್ತರ. 40ನೇ ಪ್ರಶ್ನೆ, ಗೂಗಲ್ ಫಾರ್ಮ್ಗಳ ಯಾವ ವಿಶಿಷ್ಟ ಲಕ್ಷಣವು ಅದನ್ನು ಸಮೀಕ್ಷೆಗಳಿಗೆ ಸೂಕ್ತವಾಗಿಸುತ್ತದೆ? ಬಹು ಆಯ್ಕೆ ಚೆಕ್ಬಾಕ್ಸ್ ಪ್ರಕಾರಗಳ ಪ್ರಶ್ನೆಗಳನ್ನು ಬೆಂಬಲಿಸುವುದು. ಆಯ್ಕೆ 2 ಸರಿಯಾದ ಉತ್ತರ. 41ನೇ ಪ್ರಶ್ನೆ,
ಜೈವ ವೈವಿಧ್ಯಕೀಯ ತ್ಯಾಜ್ಯ ನಿರ್ವಹಣಾ ನಿಯಮಗಳು 2016 ಪ್ರಕಾರ ಗಾಜಿನ ಸಾಮಾನುಗಳು ಮತ್ತು ದೇಹದಲ್ಲಿ ಸೇರಿಸುವ ಲೋಹಗಳಾದ ಸಾಮಗ್ರಿಗಳನ್ನು ಡ್ಯಾಶ್ರಲ್ಲಿ ಸಂಗ್ರಹಿಸಬೇಕು. ಚುಚ್ಚಲಾಗದ, ಸೋರಿಕೆಯಾಗದ, ವಿರೂಪಗೊಳಿಸಲಾಗದ ಬಿಳಿ ಡಬ್ಬಗಳಲ್ಲಿ. ಆಯ್ಕೆ 3 ಸರಿಯಾದ ಉತ್ತರ ಆಗಿದೆ. 42ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿಪತ್ತು ನಿರ್ವಹಣಾ ಕಾಯ್ದೆಯನ್ನು ಸಂಸತ್ತು 2005ರಲ್ಲಿ ಅಂಗೀಕರಿಸಿತು. ಬಿ. ಕೇಂದ್ರ ಗೃಹ ಮಂತ್ರಿಯವರು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ಓಕೆ, ಇದಕ್ಕೆ ಆಯ್ಕೆ 1 ಸರಿಯಾದ ಉತ್ತರ. ನೋಡಿ, ಎ, ಬಿ ಮತ್ತು ಸಿ ಹೇಳಿಕೆಗಳು ಸರಿಯಿವೆ ಅಂತ. 43ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿಯ ಗುರಿ SDG 10 ಯಾವುದಕ್ಕೆ ಸಂಬಂಧಿಸಿದೆ? ಅಸಮಾನತೆ ಕಡಿಮೆಗೊಳಿಸುವುದು. ಆಯ್ಕೆ 2 ಸರಿಯಾದ ಉತ್ತರ. 44ನೇ ಪ್ರಶ್ನೆ, ಅರ್ಥವರ್ ಇದಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆಯ್ಕೆ 2 ಸರಿಯಾದ ಉತ್ತರ. ಅವುಗಳಲ್ಲಿ 3 ಮಾತ್ರ ಸರಿಯಾಗಿವೆ ಅಂತ. 45ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ISAಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಯ್ಕೆ 3 ಸರಿಯಾದ ಉತ್ತರ. ನೋಡಿ, ಎ ಮತ್ತು ಬಿ ಮಾತ್ರ ಸರಿ ಅಂತ. 46ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಬೌದ್ಧ ಶಿಕ್ಷಣದ ಲಕ್ಷಣವಲ್ಲ? ದೈಹಿಕ ದಂಡನೆ. ಹಾಗಾಗಿ ಆಯ್ಕೆ 2 ಸರಿ ಉತ್ತರ. 47ನೇ ಪ್ರಶ್ನೆ, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ. ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗ 1948ರಿಂದ 49, ಪ್ರೌಢಶಿಕ್ಷಣ ಆಯೋಗ 1952-53, ಭಾರತೀಯ ಶಿಕ್ಷಣ ಆಯೋಗ 1964-66, ಪ್ರಥಮ ರಾಷ್ಟ್ರೀಯ ಶಿಕ್ಷಣ ನೀತಿ 1968. ಹಾಗಾಗಿ ಆಯ್ಕೆ 4 ಸರಿ ಉತ್ತರ. 48ನೇ ಪ್ರಶ್ನೆ, ಕೆಳಗಿನ ಸರ್ಕಾರದಿಂದ ಸ್ಥಾಪಿತವಾದ ಸಂಶೋಧನಾ ಸಂಸ್ಥೆಗಳು ಪಟ್ಟಿ 1 ಅವುಗಳ ಕಾರ್ಯದೊಂದಿಗೆ ಪಟ್ಟಿ 2 ಹೊಂದಿಸಿ. ಓಕೆ, ಈ ಪ್ರಶ್ನೆಗೆ ಕೀ ಆನ್ಸರ್ ಆಯ್ಕೆ 2 ಸರಿಯಾದ ಉತ್ತರ. 49ನೇ ಪ್ರಶ್ನೆ, ಗುಣಮಟ್ಟದ ಮಾನದಂಡಗಳನ್ನು ಖಾತ್ರಿಪಡಿಸಲು ತಾಂತ್ರಿಕ ಕಾರ್ಯಕ್ರಮಗಳನ್ನು ಮೌಲ್ಯೀಕರಿಸುವ ಮತ್ತು ಮಾನ್ಯತೆ ನೀಡುವ ಜವಾಬ್ದಾರಿಯನ್ನು ಹೊಂದಿರುವ ಮಂಡಳಿ ಯಾವುದು? AICTE. ಆಯ್ಕೆ 1 ಸರಿ ಉತ್ತರ. 50ನೇ ಪ್ರಶ್ನೆ, ಮೌಲ್ಯಯುತ ಶಿಕ್ಷಣದ ಪ್ರಮುಖ ಅಂಶಗಳು. A, C ಮತ್ತು E ಸರಿಯಾದ ಉತ್ತರ. ಆಯ್ಕೆ 1. ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳಿಗೂ ಸರಿ ಉತ್ತರ ಇದೆ ಅಂದ್ಕೊಂಡಿದ್ದೀನಿ. ಆದರೆ ಗೌರ್ಮೆಂಟ್ ಕೀ ಆನ್ಸರ್ ಬಂದಮೇಲೆ ನೋಡೋಣ, ಒಂದೆರಡು ಏನಾದರೂ ಡಿಫ್ರೆನ್ಸ್ ಆಗ್ಬೋದು ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.